ಈ ಸವಿತಾ ಏನೋ ಮಾತಾಡ್ದೈತಿ ಅಮ್ಮರ ಅಂತಂದಿದ್ಲು. ಏಟೋ ತಾತಿನ ಬರವಲ್ರಲ್ಲ. ಪಾಪಿನ ನಾಷ್ಟ ಮಾಡವ ಏನಿಲ್ಲ. ಪಾಪ ಮುಂಜಾನೆ ಎದ್ದು ಅಂದ್ರೆ ರಾತ್ರಿ ತನಕ ಬರೀ ಕೆಲಸ 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 ಆಗಿರ್ತೈತಿ. ಇದಕ್ಕೂ ಒಂದು ಏನಾರ ವ್ಯವಸ್ಥೆ ಮಾಡ್ಬೇಕು ನಾನು. ಬಂದ್ರೆ ಮಾತಾಡ್ಬೇಕಂತೆ ನಾನು. ಇನ್ನೂ ಬರವಲ್ರಲ್ಲ ಇವರು. ಬಂದ್ರ ನಿಮ್ಮಿಬ್ರಿಗೋಸ್ಕರನ ಕಾಯ್ಕೋತ ಕುತ್ಕೊಂಡಿದ್ದೆ ನೋಡಿ. ಬರ್ರಿ. ಇದೇನಪ್ಪ ಇದು, ಇಬ್ರು ಇಷ್ಟೊಂದು ಖುಷಿಯಾಗದಿರಿ, ಏನು ಸಮಾಚಾರ? ಅಮ್ಮರ, ನಾವು ಹೇಳೋ ವಿಷಯ ಏನಾರ ನೀವು ಕೇಳಿಬಿಟ್ರೆ ಅಂದ್ರೆ ನೀವು ಇನ್ನೂ ಖುಷಿ ಪಟ್ಟು ಬಿಡ್ತೀರಿ ನೋಡ್ರಿ. ಹೌದಾ, ಹೇಳವ ಅದು ಏನು ವಿಷಯ ಅಂತಂದು. ಅಷ್ಟಕ್ಕೂ ನಿನ್ನೆ ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ಮಾಡಿದ್ರಿ? ಸರಿತಾ ಒಂದು ಆಫೀಸೆಲ್ಲ ನೋಡಿದ್ರಾ, ಹೆಂಗಿತ್ತು? ಅದ್ರ ಬಗ್ಗೆ ಏನು ಹೇಳವಲ್ರಲ್ಲ. ಅಯ್ಯೋ ಅಮ್ಮರ, ನಾವು ನಿನ್ನೆ ಸರಿತಂದ ಆಫೀಸ್ಗೆ ಹೋಗಿಲ್ಲಾಗಿದ್ವಿ. ಸರಿತಂದ ಆಫೀಸ್ಗೆ ಹೋಗಿಲ್ಲಾಗಿದ್ರಿ? ಮತ್ತೆಲ್ಲಿಗೆ ಹೋಗಿದ್ರಿ? ಅದು ರಾತ್ರಿ ಬೇರೆ ಲೇಟಾಗಿ ಬಂದ್ರಿ, ಎದಕ್ಕೆ? ಅಯ್ಯೋ ಅಮ್ಮರ, ಅದ್ರ ಬಗ್ಗೆ ಮಾತಾಡ್ಬೇಕಂತನ ರೀ ನಾವು ಬಂದಿದ್ದೀಗ. ಹೌದಾ, ಮತ್ತೆ ಹೇಳವ ಅದು ಏನಂತಂದು. ಅಮ್ಮರ, ಸರಿತವ ಎಷ್ಟು ಒಳ್ಳೆ ಕೆದಾಳ ಗೊತ್ತನ್ರಿ. ನಮಗೆಲ್ಲ ಎಷ್ಟು ಸಪೋರ್ಟ್ ಮಾಡಕ್ಕಂತಾಳ ಗೊತ್ತಾ? ಸರಿತವ ಒಳ್ಳೆ ಕೆದಾಳ ಬಿಡು, ಅದ್ರಾಗೇನು ಹೊಸ ವಿಷಯ ಐತಿ? ಏನು ಸಪೋರ್ಟು ಏನಂತ ಬಿಡಿಸಿ ಹೇಳವ, ನಂಗೆ ಗೊತ್ತಾಗಬಲ್ದು. ಅದ ಅಮ್ಮರ, ಲಲಿತವ ನಾನು ಇಬ್ಬರು ಸೇರಿ ಟೇಲರಿಂಗ್ ಮಾಡಕ್ಕಂತೀವಲ್ಲ ಮನ್ಯಾಗ ಕುತ್ಕೊಂಡು. ಹೌದು, ನಮಗೆ ಸ್ವಲ್ಪ ಥರ ಡಿಸೈನಿನು ಬ್ಲೌಸ್ ಅಷ್ಟೇ ಹೊಲಿಯೋದು ಗೊತ್ತಲ್ರಿ. ಹಾಗಾಗಿ ನಿನ್ನೆ ಸರಿತಾ ಒಂದು ದೊಡ್ಡದು ಇದಕ್ಕೆ ಡಿಸೈನರ್ ಶಾಪ್ ಅಂತಂದ್ರೆ ಒಂದು ದೊಡ್ಡ ಅಂಗಡಿಗೆ ಕರ್ಕೊಂಡು ಹೋಗಿದ್ರಿ. ಅದೇನೋ ಸರಿತಂದು ಕ್ಲೋಸ್ ಫ್ರೆಂಡಿಂದ ಅಂಗಡಿ ಅಂತ. ಸರಿತಂದು ಫ್ರೆಂಡು ಎಷ್ಟು ಡಿಸೈನಾಗಿ ಬಟ್ಟೆ ಹೊಲ್ದಿದ್ರು ಗೊತ್ತಾ ರೀ ಅಮ್ಮರ? ನೀವೇನಾರು ನೋಡಿದಿದ್ರೆ ಗಾಬ್ರಿನ ಆಗ್ಬಿಡ್ತಿದ್ರು ನೋಡ್ರಿ. ಅಷ್ಟು ವೆರೈಟಿ ಡಿಸೈನು ಬಟ್ಟೆ ಎಲ್ಲ ಹೊಲಿತಾರೆ ಅವರು. ಹೌದಾ, ಅಂದಾಗ ನಿಮಗೆ ಅಲ್ಲಿ ಕರ್ಕೊಂಡು ಹೋಗಿದ್ರೆ? ಅಮ್ಮರ, ಈಗ ಲಲಿತವ್ಗ ಭಾಳ ಡಿಸೈನಿನು ಬಟ್ಟೆ ಎಲ್ಲ ಹೊಲ್ಯಾಕೆ ಬರಂಗಿಲ್ಲಲ್ಲ. ಹಾಗಾಗಿ ಸರಿತಂದು ಫ್ರೆಂಡ್ ಏನು ಬಟ್ಟೆ ಹೊಲಿತಾರಲ್ಲ ಅವ್ರ ಕೈಯಾಗ ನಮ್ಗೆ ಹೇಳ್ಕೊಡ್ಸಕ್ಕಂತ ಕರ್ಕೊಂಡು ಹೋಗಿದ್ರಿ. ಅವ್ರೇನೋ ನಮ್ಗೆ ದಿನ ಹೇಳ್ಕೊಡ್ತಾರಂತ ಬಟ್ಟೆ, ಹೊಸದು ಬಟ್ಟೆ ಹೆಂಗೆ ಹೊಲಿಯೋದು, ಹೊಸದು ಡಿಸೈನ್ ಎಲ್ಲ ಹೆಂಗೆ ಮಾಡೋದು ಅನ್ನೋದನ್ನು ನನಗೆ ಮತ್ತು ಲಲಿತಾಗ ಇಬ್ಬರಿಗೂ ಹೇಳ್ಕೊಡ್ತಾರಂತ. ಅಬ್ಬಾ, ಹೌದಾ? ಚಲೋ ಆತು ಬಿಡು. ನಾನಿಲ್ಲ, ನಿಜ ಸರಿತವ ಭಾಳ ಒಳ್ಳೆ ಕೆದಾಳ, ಎಷ್ಟು ಒಳ್ಳೆ ಕೆಲಸ ಮಾಡಾಳ ನೋಡು. ಚಲೋ ಆತು ಬಿಡು. ಅಂದಂಗ ನೀವು ದಿನ ಹಂಗಂದ್ರೆ ಪ್ಯಾಟಿಗೆ ಹೋಗೋದು ಬರೋದು ಮಾಡ್ಬೇಕನ್ನ? ಅಯ್ಯೋ ಇಲ್ಲ ರೀ ಅಮ್ಮರ, ನಮಗೆ ಹೋಗೋದು ಬರೋದು ದಿನ ಹೋಗೋದು ಬರೋದು ತ್ರಾಸ ಆಕೈತಿ, ಕಷ್ಟ ಆಕೈತಿ ಅಂತಂದು ದಿನ ಮಧ್ಯಾಹ್ನ 2:30 5 ಗಂಟೆ 5:30 ತನಕ ಇದು ಫೋನ್ನಾಗನ ಹೇಳ್ಕೊಡ್ತಾರಂತ್ರಿ. ಬಾ ಹಂಗಂದ್ರೆ ಇಲ್ಲೇ ಮನ್ಯಾಗ ಕುತ್ಕೊಂಡು ಕಲಿಬೋದು ನೀವು. ಹ್ಞೂ ರೀ ಅಮ್ಮರ, ಅದಕ್ಕೆ ನಮ್ಮಿಬ್ಬರಿಗೂ ಭಾಳ ಖುಷಿ ಆಗ್ಬಿಟ್ಟಿದ್ರಿ. ಇವತ್ತಿಂದ ನಿನ್ನೆ ಒಂದು ಸ್ವಲ್ಪ ಹೇಳ್ಕೊಟ್ಟಾರೆ ಹೆಂಗೆ ಏನು ಹೆಂಗೆ ಹೊಲಿಬೇಕಂತ. ನಿನ್ನೆ ಎಷ್ಟೊತ್ತನ ಮಧ್ಯಾಹ್ನದಿಂದ ರಾತ್ರಿ ತನಕ ಅದನ್ನು ಹೇಳ್ಕೊಟ್ಟಾರ. ಅಂದಾಗ ನಮ್ಮ ಲಲಿತವ್ಗೂ ಗೊತ್ತಾಗೈತಿ. ಹ್ಞೂ ರೀ ಅಮ್ಮರ, ನನಗೂ ಕೆಲವೊಂದೆಲ್ಲ ಡಿಸೈನ್ ಬರ್ತಾನೆ ಇಲ್ಲಾಗಿತ್ತು. ಇದೆಲ್ಲ ಹೆಂಗೆ ಮಾಡೋದು ಹೆಂಗೆ ಅನ್ನೋದು ಭಾಳ ತಲೆ ತಿಂತಿದ್ರಿ. ಆದರೆ ನಿನ್ನೆ ಅವ್ರು ಹೇಳ್ಕೊಟ್ಟ ಮೇಲೆ ಎಷ್ಟೊಂದು ನನ್ನ ತಲೆಯಾಗಿದ್ದಿದ್ದು ಗೊಂದಲ ಎಲ್ಲ ಹೋದ್ವು. ಅದು ಅಲ್ದೆ ಇವತ್ತಿಂದ ಮತ್ತೆ ಒಂದು 15 ದಿನ ಇಲ್ಲ 1 ತಿಂಗಳು ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಅಂದಾರಿ ಮಧ್ಯಾಹ್ನ. ಚಲೋ ಆತು ಬಿಡವ, ಚಲೋ ಆತು. ನೀವಿಬ್ಬರು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ಅಷ್ಟೇ ಸಾಕು. ನಿಮಗೂ ಏನಾರ ಒಂದು ಸ್ವಲ್ಪ ಸಹಾಯ ಆದ್ರೆ ಅಷ್ಟೇ ಸಾಕು ನೋಡವ. ಬಾ 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 ಹಂಗಾರ ಮೇಡಮ್ನವ್ರು ಇನ್ಮೇಲೆ ಇನ್ನೂ ಚೆನ್ನಾಗಿ ಬಟ್ಟೆ ಹೊಲಿಯೋದು ಕಲಿಬೋದು. ಹ್ಞೂ ರೀ, ನಾವೇನಾರ ನಾನು ಮತ್ತು ಸವಿತಾ ಏನಾರ ಇಷ್ಟು ಚೆನ್ನಾಗಿರೋ ಬಟ್ಟೆ ಎಲ್ಲ ಹೊಲಿಯೋದು ಕಲಿತೀವಿ ಅಂದ್ರೆ ನಮಗೆ ಮತ್ತೆ ಚಲೋ ಬ್ಲೌಸ್ ಹೊಲಿಯಕ್ಕೆ ಹಾಕೋರು ಎಲ್ಲರೂ ಪರಿಚಯ ಮಾಡ್ತೀನಿ ಅಂತ ಅಂದಾಳೆ ಸರಿತಾ. ಅವಕ್ಕೆ ಯಾರ್ಯಾರು ಪರಿಚಯ ಅದಾರ ಅವರಿಗೆಲ್ಲ ಹೇಳ್ತೀನಿ ಅಂತ ಅಂದಾಳೆ. ನಮಗಂತೂ ಮತ್ತೆ ಹೊಸ ಬಟ್ಟೆ ಎಲ್ಲ ಬರ್ತಾವೆ. ನಾವು ಚಲೋ ತಂಗೆ ಹೊಲಿಯಾಕೆ ಕುಂತೀವಿ ಅಂದ್ರೆ ಮತ್ತು ನಾವು ಒಂದು ಸಣ್ಣದ ಅಂಗಡಿ ಹಾಕೋಬೋದು. ಇದರಿಂದಾರ ನಾವು ಮುಂದೆ ಬರ್ಬೋದು ರೀ. ಚಲೋ ಆತು ಬಿಡ್ರಿ ಅತ್ತಿಗೆಮ್ಮ. ಒಟ್ಟಿನಲ್ಲಿ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗೋ ಹೊತ್ತು ಬಂದೈತಿ. ಚಲೋ ಆತು, ಒಂದು ಸ್ವಲ್ಪ ಕಷ್ಟಪಟ್ಟು ಕಲೀರಿ. ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವೇ ಒಂದು ದೊಡ್ಡ ಅಂಗಡಿ ತೆಗಿಯಂಗಾದ್ರೆ ಅಷ್ಟೇ ಸಾಕು. ಹ್ಞೂನವ್ವ, ನಿಮ್ಮಿಬ್ರು ಕನಸು ಅದೈತಲ್ಲ, ಅದೊಂದು ಈಡೇರಿದ್ರೆ ಸಾಕು. ಹ್ಞೂ ರೀ ಅಮ್ಮರ, ಇದೆಲ್ಲ ಸರಿತನಿಂದನ ನಮ್ಗೆ ಇಷ್ಟೆಲ್ಲ ಸಾಧ್ಯ ಆಗ್ತಾ ಇರೋದಂದ್ರೆ ಆಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ನಿಜ ಬಿಡವ. ಬರಲಿ, ನೀವು ಮುಂದಿನ ಸಲ ಬಂದಾಗ ನಾನು ಆಕೆ ತಲೆ ಕುತ್ಕೊಂಡು ಆಕೆಗೆ ಕೃತಜ್ಞತೆ ಹೇಳಿ ಚಲೋನ ತಂಗೆ ಮಾತಾಡ್ತೀನಂತ ಬರವ. ಸರಿ ಆತ್ರಿ ಅಮ್ಮರ, ನಮಗಂತೂ ಭಾಳ ಖುಷಿ ಆಯ್ತು. ಅದಕ್ಕೆ ನಿಮಗೂ ಯಾವಾಗ ಹೇಳಪ್ಪ ಹೇಳೋದು ಅಂತ ಅಂದ್ಕೊಂಡಿದ್ವಿ. ಮಾವರೊಂದು ಇಲ್ಲ ರೀ, ಇಲ್ಲಾಂದ್ರೆ ಮಾವರಿಗೂ ಹೇಳ್ತಿದ್ವಿ. ಅದಕ್ಕೆ ನಿಮ್ಗೆ ಇಲ್ಲಿಯೇ ಬಂದು ಹೇಳಿದ್ವಿ ರೀ. ಚಲೋ ಆತು ಬಿಡವ. ಅಲ್ಲಿ ಅಂದ್ರೆ ಮುಂಜಾನೆ ಹೊಲಕ್ಕೆ ಹೋದಂಗೆ ಆಗಾರ ಬರ್ಬೋದು. ಇನ್ನೇನೆ ಅವ್ರು ಬಂದ ಮೇಲೆ ನಾನು ಹೇಳ್ತೀನಂತ. ಸರಿ ಆತ್ರಿ ಅಮ್ಮರ. ಮಾವರ ಅರಿ ಬರ್ರಿ, ನಿಮಗೂ ನಾಷ್ಟ ರೆಡಿ ಐತಿ, ದೋಸೆ ಹಾಕ್ಕೊಡ್ತೈತಿ. ಹ್ಞೂ ಸರಿ, ನಡಿಲೇಪ. ಹೊಲದಾಗ ಸಿಕ್ಕಾಪಟ್ಟೆ ಕೆಲಸ ಅದಾವು, ನಡಿ.
ಅರೆ ನಾವು ಕಷ್ಟಪಟ್ಟು ಏನೋ ಹೆಂಗೆ ಹೊಲಿಯೋದು ಏನು ಅದನ್ನೆಲ್ಲ ಕಲಿತು ನಾವು ಒಂದು ಸಣ್ಣ ಅಂಗಡಿ ಹಾಕ್ತೀವಿ ಹಂಗೆ ನೀವು ಒಂದು ಎದರದಾರ ಬಿಸ್ನೆಸ್ ಅರ ಏನಾರ ಒಂದು ಕೆಲಸ ಒಂದು ಚಲೋ ಮಾಡಿರಿ ಅದನ್ನು ನೋಡ್ಕೊಂಡು ಹೊಲದಾಗಿಂದು ಎರಡೂ ನೋಡ್ಕೊಂಡು ಹೋದ್ರೆ ನಾವು ಒಂದು ಸ್ವಲ್ಪ ಜೀವನದಾಗ ಮುಂದೆ ಬರ್ಬೋದಲ್ಲನ್ರಿ. ಹೌದ್ರಿ, ಸವಿತಾ ಹೇಳೋದು ಬರೋಬ್ಬರಿನೇ ಐತಿ. ಮತ್ತು ನೀವು ಒಂದು ಏನಾರ ಕೆಲಸ ಚಲೋ ಮಾಡಿರಿ, ಬರೀ ಹೊಲ್ದಂದಷ್ಟೇ ನೋಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀವು ಯಾವ್ದಾರ ಹೊರಗಡೆ ಏನಾರ ಕೆಲಸ ಹಚ್ಕೊಳ್ಳೋದು ಚಲೋ ಮಾಡಿದ್ರೆ ಸರಿ ಅಂತ ನಮ್ಗೆ ಅನಿಸ್ತೈತಿ. ನೀವು ಯಾವ್ದಾರ ಒಂದು ಬಿಸ್ನೆಸ್ ಚಲೋ ಮಾಡಿರಿ. ಅದೇನೋ ಕಿರಾಣಿ ಅಂಗಡಿ ಚಲೋ ಮಾಡ್ತೀನಿ ಅಂತ ಅಂದಿದ್ರಲ್ಲ, ಅದನ್ನಾರ ಚಲೋ ಮಾಡಿರಿ. ಹೌದು, ನೀವು ಹೇಳೋದು ಬರೋಬ್ಬರಿನೇ ಐತಿ. ಸರಿ ಆಯ್ತು, ಇವತ್ತು ರಾಜು ಬರಲಿ, ಸಂಜೆಗೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅವನ ನಾವು ಮಾತಾಡ್ತೀವಂತ, ಸರಿನಾ? ಸರಿ ಆಯ್ತು ರೀ. ಒಟ್ನಲ್ಲಿ ನೀವು ಚಂದನ ತೆಗೆದುಡ್ದು ನಾವು ಚಂದನ ತೆಗೆದುಡಿದ್ರೆ ಎಲ್ಲರೂ ಮನ್ಯಾಗ ಆರಾಮ್ ಖುಷಿಯಿಂದ ಇರ್ಬೋದು. ಯಾವ ಸಾಲ ಆಗಿಲ್ಲ ಏನೂ ಇರ್ಲಾರ್ದಂಗೆ ಆರಾಮಾಗಿರ್ಬೋದು. ಸರಿ ಆಯ್ತು ತಗೊಳ್ಳಿ, ಇವತ್ತು ರಾಜು ಬಂದ ಅಂದ್ರೆ ಮಾತಾಡ್ತೀವಂತ. ಸರಿ, ಹಂಗಾರ ಇಬ್ಬರು ಲಗುನ ಕೈಗಾಲ ಮುಖ ತಕ್ಕೊಂಬರ್ರಿ, ನಾಷ್ಟ ರೆಡಿ ಮಾಡ್ತೀವಿ. ಬಾಲೆ ಸವಿ, ನೀವು ಬಡ ಬಡ ರಾಜು ಹತ್ರ ಮಾತಾಡಿ ನೀವು ಒಂದು ಯಾವ್ದಾರ ಕೆಲಸ ಚಲೋ ಮಾಡಿರಿ. ಬರೀ ಇದು ಹೊಲ್ದಂದಷ್ಟೇ ನಂಬ್ಕೊಂಡು ಕೂತಂದ್ರೆ ಆಗಂಗಿಲ್ಲ. ಈಗಂತೂ ಗಂಡ ಹೆಂಡತಿ ಅಷ್ಟೇ ಅದಿರಿ, ನಡಿತೈತಿ. ಮುಂದೆ ಮಕ್ಕಳು ಮರಿ ಆತಂದ್ರೆ ಅವನ್ನೆಲ್ಲ ನೋಡ್ಕೊಂಡು ಹೋಗೋಕೆ ದುಡ್ಡು ಬೇಕಾಕೈತಿ. ಅದಕ್ಕೆ ಯಾವ್ದಾರ ಒಂದು ಲಗುನ ಯಾವ್ದಾರ ಒಂದು ಕೆಲಸ ಚಲೋ ಮಾಡಿರಿ, ಏನು? ಸರಿ ಆಯ್ತು ಭೀಮ್ಮ. ದೇವ್ರ ದಯೆಯಿಂದ ಇವರೆಲ್ಲ ಒಂದು ದಾರಿ ಹತ್ತಿದ್ರೆ ಅಷ್ಟೇ ಸಾಕು. ಹತ್ತುತ್ತಾರ ಅದು ಹಿಂಗೆ ಅವ್ರ ದಾರಿ ಹತ್ತುತ್ತಾರ, ನಾನು ನೋಡಬಿಡ್ತೀನಿ. ಇವರು ನನ್ನ ಗಂಡನ ಹತ್ರ ರೊಕ್ಕ ಇಸ್ಕೊಂಡು ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಬಿಟ್ಟು ಬಿಡ್ತೀನಾ? ಕಷ್ಟಪಟ್ಟು ದುಡಿಯೋದು ನನ್ನ ಗಂಡ, ಇವರು ನನ್ನ ಗಂಡನ ಹತ್ರ ದುಡ್ಡು ಇಸ್ಕೊಂಡು ಇವ್ರು ಮಜಾ ಮಾಡ್ಬೇಕಂತಾರ. ಅದಕ್ಕೆ ನಾನು ಬಿಟ್ಟು ಬಿಡ್ತೀನಾ? ನನ್ನ ಗಂಡನ ಹತ್ರ ₹1 ಕೂಡ ಇಸ್ಕೊಳೋದಕ್ಕೆ ನಾನು ಬಿಡೋದಿಲ್ಲ ಇವರನ್ನು. ಆ ಸರಿತಾಗ ಬೇರೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಇವರನ್ನು ಆ ಆಶಾಗ ಮೀಟ್ ಮಾಡಿಸಿದಾರೆ. ಇವ್ರೇನಾದರೂ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಅಷ್ಟೇ, ಈಗಲೇ ಇವ್ರ ಕಾಲ ನೆಲದ ಮೇಲೆ ನಿಲ್ತಾ ಇಲ್ಲ. ಇನ್ನೇನಾದರೂ ಇವರೇ ದುಡಿಯಾಕ ಕುಂತ್ಬಿಟ್ರಂದ್ರೆ ಇಲ್ಲ, ಇವರು ಮಾತ್ರ ಯಾವುದೇ ಕಾರಣಕ್ಕೂ ಯಾವ ಅಂಗಡಿನೂ ಓಪನ್ ಮಾಡಬಾರ್ದು, ಯಾವ ಬ್ಲೌಸ್ ಹೊಲಿಯೋದನ್ನು ಕಲಿಬಾರ್ದು. ಇವರು 3 ಹೊತ್ತು ಈ ಮನೆ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಬೇಕು, ಅದೇ ಲಾಯಕ ಇವ್ರ ಮುಖಕ್ಕೆ. ಸವಿತಾ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ನೋಡ್ತೀರ ಸವಿತಾ, ನಿನ್ನ ಪ್ರತಿಯೊಂದು ಕೆಲಸದಲ್ಲೂ ನಾನು ಅಡ್ಡಿ ಆಗಲಿಲ್ಲ. ನನ್ನ ಹೆಸರು ಕವಿತಾನೇ ಅಲ್ಲ, ನೆನ್ಪಿಟ್ಕೋ. ನನ್ನನ್ನು ಎದುರು ಹಾಕ್ಕೊಂಡಿ ಅಲ್ಲ ನೀನು. ಅದು ಹೆಂಗೆ ಇನ್ನು ಮೇಲೆ ನೀನು ಬ್ಲೌಸ್ ಹೊಲಿಯೋದೆಲ್ಲ ಕಲಿತೀರಿ, ನಾನು ನೋಡೇ ಬಿಡ್ತೀನಿ. ನೀವಿಬ್ಬರು ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಜೀವನದಲ್ಲಿ ಮುಂದೆ ಬರೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮಿಬ್ಬರು ಎಷ್ಟೊತ್ತಿದ್ರೂ ನನ್ನ ಕಾಲು ಕೆಳಗಡೆನೇ ಬಿದ್ದಿರ್ಬೇಕು ನೀವು, ಅವಾಗಲೇ ನನಗೆ ಸಮಾಧಾನ ಆಗೋದು. ಹಲೋ ಅತ್ತೆ, ಎದ್ದಿದ್ದೀರಾ? ಹೂನವ್ವ ಕವಿತಾ, ಎದ್ದಿದ್ದೀನಿ. ನಿಂಗೆ ಏನಾರು ಬೇಕಿತ್ತನವ? ಅತ್ತೆ, ಮೊದಲು ನನ್ನ ರೂಮಿಗೆ ಬರ್ರಿ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು, ಅರ್ಜೆಂಟ್. ಹಾಂ ಸರಿ, ನಾವು ಬಂದೆ ನೋಡಿ, 2 ನಿಮಿಷ ಬಂದೇ ಬಿಟ್ಟೆ ನೋಡು. ಸರಿ ಅತ್ತೆ, ಬೇಗ ಬರ್ರಿ. ಈ ಅತ್ತೆಗೆ ಬುದ್ಧಿನೇ ಇಲ್ವಾ? ಯಾವಾಗ ನೋಡಿದ್ರು ತಿನ್ನೋದು ಮಲ್ಕೊಳೋದು ಬಿಟ್ರೆ ಮತ್ತೇನೂ ಗೊತ್ತಿಲ್ಲ. ಮನೆಯಲ್ಲಿ ಏನು ನಡೀತಿದೆ ಏನಿಲ್ಲ ಅನ್ನೋದು ಲಕ್ಷಣ ಇಲ್ಲ ಇವರಿಗೆ. ಇಲ್ಲ ನನ್ನ ಕರ್ಮ. ಕವಿತವಾ, ಹಾಂ ಬರ್ರಿ ಅತ್ತೆ ಒಳಗಡೆ. ಅರೇ ಕವಿತವ, ಯಾಕವ್ವ ಏನಾಯ್ತು? ಇಷ್ಟೊಂದು ಸಿಟ್ನಾಗದಿಯಲ್ಲ, ಯಾಕವ್ವ ಏನಾಯ್ತು? ಏನಾರ ಅಂದ್ರನ ನಿನಗೆ? ಅತ್ತೆ, ನಿಮಗೆ ಈ ಮನೆಗೆ ಏನು ನಡೆಯಕ್ಕೆ ಕುಂತೈತಿ ಏನಿಲ್ಲ ಅನ್ನೋದು ಸ್ವಲ್ಪನಾದ್ರೂ ಗೊತ್ತಿದೆನಾ ನಿಮಗೆ? ಯಾಕವ್ವ ಕವಿತಾ, ಏನಾಯ್ತು? ಏನು ಹೇಳಕ್ಕೆ ಕುಂತಿದ್ದೆ ನೀನು? ಅತ್ತೆ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ. ಈ ಮನೆಯಲ್ಲಿ ನಿಮ್ದಷ್ಟೇ ಅಧಿಕಾರ ನಡಿಬೇಕು. ನಿಮ್ಮನ್ನು ಬಿಟ್ಟು ಮಿಕ್ಕಿದವರೆಲ್ಲ ಅಧಿಕಾರ ನಡೆಸ್ಬೇಕಂತ ಹಿಂದೆ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ, ಗೊತ್ತಾ? ಏನವ್ವ ಏನು ಹೇಳಾಕುಂತಿದ್ದಿ ನೀನು? ಅತ್ತೆ, ಸವಿತಾ ಲಲಿತಾ ಇದ್ದಾರಲ್ಲ, ಅವರಿಬ್ಬರು ಏನೋ ಬಟ್ಟೆ ಹೊಲಿಯೋದು ಬಟ್ಟೆನ ಇನ್ನೂ ಚೆನ್ನಾಗಿ ಹೊಲಿಯೋದು ಕಲಿತು ಒಂದು ದೊಡ್ಡ ಅಂಗಡಿ ಹಾಕ್ಕೊಂಡು ಅವ್ರ ಹೆಸರಿಗೆ ಒಂದು ಅಂಗಡಿ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಗಳಿಸ್ಕೋಬೇಕಂತ ಇದ್ದಾರೆ, ಗೊತ್ತಾ ನಿಮಗೆ? ಏನು ಹೇಳಾಕುಂತೀಯವ ನೀನು? ಹ್ಞೂ ಅತ್ತೆ, ಅವರಿಬ್ಬರು ಚೆನ್ನಾಗಿ ಬಟ್ಟೆ ಹೊಲಿದು ದೊಡ್ಡ ಅಂಗಡಿ ಹಾಕ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಂತ ಇದ್ದಾರೆ. ಅಕಸ್ಮಾತಾಗಿ ಅವ್ರೇನಾದರೂ ದೊಡ್ಡ ಅಂಗಡಿ ಹಾಕಿ ಅವ್ರೇನಾದ್ರು ದುಡಿಯೋದಕ್ಕೆ ಚಾಲೂ ಮಾಡಿದಂದ್ರೆ ಈ ಮನೆಯಾಗ ನಿಮ್ಮನ್ನು ಮೂಲೆ ಗುಂಪು ಮಾಡಿ ಹೋಗಿತಾರತ್ತೆ, ನೆನ್ಪಿಟ್ಕೋರಿ.
ಈಗಲೇ ಅವರಿಬ್ರು ಸೊಕ್ಕು ಎಷ್ಟಿದೆ ಅಂತ ನಿಮ್ಗೆ ಗೊತ್ತು ತಾನೆ. ದಿನಕ್ಕೆ 100-200 ರೂಪಾಯಿ ದುಡಿತಾರ. ಇವಾಗಲೇ ನಮ್ಮ ಕಾಲ ಮೇಲೆ ನಾವು ನಿಂತೀವಿ ಹಂಗೆ ಹಿಂಗಂತ ದೊಡ್ಡದಾಗಿ ಪೋಸ್ ಕೊಡ್ತಾರ, ಬಾಯಿಗೆ ಬಂದಂಗೆ ಮಾತಾಡ್ತಾರ. ಇನ್ನೇನಾದರೂ ಅವರು ದಿನಕ್ಕೆ 1000 ರೂಪಾಯಿ ಎಲ್ಲ ದುಡಿಯೋದಕ್ಕೆ ಚಾಲೂ ಮಾಡಿದ್ರಂದ್ರೆ ಅವರು ನಿಮ್ಮ ಮಾತು ಕೇಳ್ತಾರ ಆತೆ. ಈ ಮನ್ಯಾಗ ಯಾರ ಮಾತು ನಡೆಯಕ್ಕೆ ಬಿಡೋದಿಲ್ಲ, ಅವ್ರದ್ದೇ ದರ್ಬಾರ್ ನಡೆಸ್ತಾರೆ. ಅವರಿಬ್ಬರು ಯಾವುದೇ ಕಾರಣಕ್ಕೂ ಜೀವನದಾಗ ಮುಂದೆ ಬರಬಾರ್ದವ್ರು. ಏನೋ ಇಲ್ಲೇ 100-200 ರೂಪಾಯಿಗೆ ಬಟ್ಟೆ ಹೊಲ್ಕೋತಾರಲ್ಲ ಅಂತ ನಾ ಸುಮ್ಮನೆ ಇದ್ದೆ. ಅವ್ರಿಗೆ ಅಂಗಡಿ ಹಾಕಕ್ಕೆ ನಾ ಮಾತ್ರ ಬಿಡಂಗಿಲ್ಲ. ಮನ್ಯಾಗ ಕೆಲಸ ಯಾರು ಅವ್ರಲ್ದ ಅವ್ರ ಮನೆ ತವ್ರ ಮನೆಯವ್ರು ಬಂದು ಮಾಡ್ತಾರನ. ಅವ್ರನ್ನ ಮಾತ್ರ ಬಿಡಂಗಿಲ್ಲ ನಾನು ಯಾ ಅಂಗಡಿ ಹಾಕಕ್ಕೂ. ಅಯ್ಯೋ ಅತ್ತೆ, ಅಷ್ಟೇ ಅಲ್ಲ, ನಿಮ್ಮ ಇಬ್ಬರು ಮಕ್ಕಳಿದಾರಲ್ಲ ಚಂದ್ರು ಕೃಷ್ಣ ಅಂತ, ಅವರಿಬ್ಬರು ನನ್ನ ಗಂಡನ ಹತ್ರ ರೊಕ್ಕ ಇಸ್ಕೊಂಡು ಅವ್ರು ಬಿಸ್ನೆಸ್ ಚಾಲೂ ಮಾಡ್ಬೇಕಂತಿದಾರಂತತೆ. ಏನು ಹೇಳಾಕುಂತೀವ ನೀನು? ರಾಜು ರೊಕ್ಕ ಯಾರಿಗೂ ಕೊಡಂಗಿಲ್ಲ. ಅವ್ರು ಬೆಳ್ಕೊಳಂಗಿದ್ರೆ ಅವರ ರೊಕ್ಕ ಸಂಪಾದನೆ ಮಾಡ್ಕೊಂಡು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನನ್ನ ಮಗ ರಾಜುನ ಹತ್ರ ಎದಕ್ಕೆ ಬರ್ತಾರವ್ರು?